ಪ್ರೆಸ್ ದ ಲಾರ್ಡ್, ಅಲ್ಲೆಲೂಯಾ. ಪ್ರೀತಿಯ ದೇವ್ರ ಜನರೇ, ನಿಮ್ಮೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪ್ರಿಯ ದೇವ ಜನರೇ, ಹೇಗಿದ್ದೀರಾ? ದೇವರು ಆರೋಗ್ಯವನ್ನು ಆಯುಷ್ಯನ್ನು ಕೊಟ್ಟು ಈ ತಿಂಗಳದ 3ನೇ ದಿನದಲ್ಲಿ ದೇವರ ಕೃಪೆಯಿಂದ ನಮ್ಮನ್ನು ಜೀವ ಸಂಖ್ಯೆಯಲ್ಲಿ ಇಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರಿಯ ದೇವ ಜನರೇ, ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ದೇವರನ್ನ ಘನಪಡಿಸುತ್ತಾ ಈ ದಿನವನ್ನು ದೇವರ ಸಂಧಾನದಲ್ಲಿ ಪ್ರಾರಂಭಿಸೋಣ. ಈ ದಿನವನ್ನು ಕರ್ತನ ಹೆಸರಲ್ಲಿ ಪ್ರಾರಂಭಿಸೋದಾದರೆ ಈ ದಿನವೆಲ್ಲ ನಮಗೆ ಜಯ ಕೊಡುವಂತನಿದ್ದಾನೆ, ಯಾಕಂದರೆ ಆತನು ನೋಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೀರ್ತನೆ ಗ್ರಂಥ 139ನೇ ಅಧ್ಯಾಯ 1-2 ವಚನ ನಾವು ಓದಿಕೊಳ್ಳೋಣ. ಪ್ರಿಯ ದೇವ ಜನರೇ, ಓದ್ತೀನಿ, ದಯಮಾಡಿ ಗಮನ ಇಟ್ಟು ಕೇಳ್ರಿ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆಯನ್ನು ಬಲ್ಲವನಾಗಿರುತ್ತಿ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ಯೆಹೋವನು ನಮ್ಮ ಪ್ರತಿಯೊಬ್ಬರನ್ನು ಪರೀಕ್ಷಿಸುವವನಾಗಿದ್ದಾನೆ. ಪರೀಕ್ಷಿಸಿ ನಮ್ಮ ಹೃದಯದ ಅಂತರಾಳದಲ್ಲಿ ಏನಿದೆ ಎಂಬುದಾಗಿ ಆತನು ತಿಳಿದುಕೊಂಡವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಒಬ್ಬ ಮನುಷ್ಯನ ಹೃದಯದಲ್ಲಿ ಇರತಕ್ಕಂಥ ಸಂಗತಿಗಳು ಮತ್ತೊಬ್ಬ ಮನುಷ್ಯ ಅವನು ಎಷ್ಟೇ ಹತ್ತಿರದ ಸ್ನೇಹಿತನಾಗಿರ್ಬೋದು, ಎಷ್ಟೇ ಉತ್ತಮದ ಸ್ನೇಹಿತರಾಗಿರ್ಬೋದು, ಎಷ್ಟೇ ಅಗಾಧವಾದಂಥ ಒಂದು ಸ್ನೇಹದಿಂದ ಜೀವಿಸ್ತಿರ್ಬೋದು, ಆದರೂ ಕೂಡ ಒಬ್ಬರ ಮನಸ್ಸಲ್ಲಿರೋದನ್ನು ಒಬ್ಬರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ಆತನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ನಾನು ಏನಾಗಿದ್ದೇನೆ, ನಾನು ಇವತ್ತು ಯಾವ ರೀತಿಯಲ್ಲಿ ಜೀವಿಸ್ತಿದ್ದೇನೆ ಎಂಬುದಾಗಿ ದೇವರು ನಮ್ಮ ಪ್ರತಿಯೊಬ್ಬರನ್ನ ಪರೀಕ್ಷಿಸುವವನಾಗಿದ್ದಾನೆ. ಪರೀಕ್ಷಿಸಿ ನಮ್ಮನ್ನು ಸಂಪೂರ್ಣವಾಗಿ ತಿಳಿದಂಥ ಕರ್ತನಂದರೆ ಆತನು ಒಬ್ಬನೇ. ಪ್ರಿಯ ದೇವ ಜನರೇ, ಅಷ್ಟು ಮಾತ್ರ ಅಲ್ಲ, ಇವತ್ತು ನಾವು ಏನು ಆಲೋಚನೆ ಮಾಡ್ತೀವಿ, ದಿನವಿಡೀ ನಾವು ಯೋಚನೆ ಆಲೋಚನೆ ಒಂದು ರೀತಿಯಲ್ಲಿ ನಮ್ಮ ತಲೆಯಲ್ಲಿ ಏನೋ ಒಂದು ಯೋಚನೆ ಹೋಗ್ತಾ ಇರ್ತದೆ. ಏನೋ ಒಂದು ಸಂಗತಿಯನ್ನು ಕುರಿತು, ಏನೋ ಒಂದು ವಿಷಯಗಳನ್ನು ಕುರಿತು ಅದು ಯೋಚನೆ ಮಾಡ್ತಾನೇ ಇರ್ತದೆ. ಆದರೆ ಪ್ರಿಯರೇ, ನಾವು ಯೋಚಿಸುವಂಥದ್ದು ನಮ್ಮ ಹತ್ತಿರದ ಸ್ನೇಹಿತರಿಗಾಗಲಿ, ನಮ್ಮ ಬಂಧುಗಳಿಗಾಗಲಿ, ನಮ್ಮ ತಂದೆ ತಾಯಿಗಳಿಗಾಗಲಿ, ಅಥವಾ ನಮ್ಮ ಮಕ್ಕಳಿಗಾಗಲಿ ಗೊತ್ತಿರೋದಿಲ್ಲ. ಆದರೆ ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ಹಲ್ಲೆಲೂಯಾ. ದೂರದಿಂದಲೇ. ಪ್ರಿಯ ದೇವಚನರೇ, ಕರ್ತನು ಪರಲೋಕದಲ್ಲಿ ಆಸೀನರೊಡನಾಗಿದ್ದಾನೆ. ಆತನು ಮನುಷ್ಯರನ್ನು ನೋಡೋದಕ್ಕೆ ಅಲ್ಲಿಂದಲೇ ತಲೆಬಾಗುವಂತನಾಗಿದ್ದಾನೆ. ಪ್ರಿಯರೇ, ನಮ್ಮನ್ನು ಆತನು ನೋಡಿ ಗಮನಿಸುವಂಥ ದೇವರು ಆಗಿದ್ದಾನೆ. ಅದರಿಂದ ಪ್ರಿಯ ದೇವ ಜನರೇ, ಆತನು ನಮ್ಮ ಆಲೋಚನೆಗಳನ್ನ ಪರಿಪೂರ್ಣವಾಗಿ ಆತನು ಬಲ್ಲವನಾಗಿದ್ದಾನೆ, ತಿಳಿದವನಾಗಿದ್ದಾನೆ. ಇವತ್ತು ನಾವು ಏನು ಯೋಚನೆ ಮಾಡ್ತೀವಿ, ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀವಿ, ಆ ಯೋಚನೆ ದೇವರಿಗೆ ಅದು ಇಷ್ಟವಾಗಿದ್ದ, ದೇವರಿಗೆ ಅದು ಇಷ್ಟ ಇಲ್ಲವ ಎಂಬುದಾಗಿ ಕೂಡ ಆತನು ತಿಳ್ಕೊಳ್ಳೋನಿದ್ದಾನೆ. ಪ್ರಿಯ ದೇವಚನರೇ, ಅನೇಕ ಸಮಯದಲ್ಲಿ ನಾವು ಮಾಡುವಂಥ ಯೋಚನೆಗಳು ಒಂದು ವೇಳೆ ನಮ್ಮ ಬಂಧುಗಳಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ ಅದನ್ನು ತಿಳಿಸುವಾಗ ಕೆಲವು ಟೈಮಲ್ಲಿ ಅವರು ಅದನ್ನು ಗ್ರಹಿಸಲಿಕ್ಕೆ ಆಗದೇ ಇರ್ಬೋದು, ಅದನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ಅವ್ರ ಕೈಯಲ್ಲಿ ಆಗದೇ ಇರ್ಬೋದು. ಆದರೆ ಕರ್ತನು ನಮ್ಮ ಯೋಚನೆಗಳನ್ನ ದೂರದಿಂದಲೇ ಪರಿಪೂರ್ಣವಾಗಿ ನಮ್ಮ ಎಲ್ಲ ಆಲೋಚನೆಗಳನ್ನ ಎಲ್ಲ ಸಮಯದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ, ಹೃದಯದಿಂದ ನಮ್ಮ ತಲೆಯಿಂದ ಏನು ಯೋಚನೆ ಮಾಡ್ತೀವಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಎಂಬುದಾಗಿ ಆತನ ಪರಿಪೂರ್ಣವಾಗಿ ತಿಳಿದವನಾಗಿದ್ದಾನೆ. ಪ್ರಿಯ ದೇವಚನರೇ, ಯಾರೊಬ್ಬರು ನಾನು ಯೋಚಿಸುವಂಥದ್ದು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಒಬ್ಬ ಆತನಿದ್ದಾನೆ. ಆತನು ಪರಮ ಶ್ರೇಷ್ಠನು, ಅತಿ ಪರಾಕ್ರಮದಂಥ ದೇವರು, ಸರ್ವಜ್ಞಾನಿ ಆತನು. ಹಲ್ಲೆಲೂಯಾ. ಆತನು ಸರ್ವಜ್ಞಾನಿ ಆಗಿರೋದ್ರಿಂದ ಎಲ್ಲವನ್ನು
ನಾನು ಹೇಳುವುದು, ಕೂತುಕೊಳ್ಳುವುದು, ಹೋಗುವುದು, ಬರುವುದು ಎಲ್ಲವನ್ನು ಆತನು ಗ್ರಹಿಸಿಕೊಂಡಿದ್ದಾನೆ ಪ್ರಿಯರೇ. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ, ಎಲ್ಲಿ ಕುಳಿತುಕೊಳ್ತಿದ್ದೀನಿ, ಎಲ್ಲಿ ಯಾವ ರೀತಿಯಲ್ಲಿ ಜೀವಿಸ್ತೀನಿ ಎಂಬುದಾಗಿ ಆತನು ಚೆನ್ನಾಗಿ ತಿಳಿದುಕೊಂಡವನಾಗಿದ್ದಾನೆ ಪ್ರಿಯರೇ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ವಾಕ್ಯ ಹೇಳುವ ಪ್ರಕಾರಕ್ಕೆ ಆತನು ಸರ್ವ ಜ್ಞಾನಿ. ಆತನು ಸರ್ವ ಜ್ಞಾನಿ ಆಗಿರೋದ್ರಿಂದ ಭೂಲೋಕದ ಕಟ್ಟ ಕಡೆಯಲ್ಲಿ ಕೂಡ ಏನೇ ನಡೆದರೂ ಆತನು ತಿಳಿದುಕೊಳ್ಳುವಂತನೇ ಇದ್ದಾನೆ ಪ್ರಿಯರೇ. ಆತನ ಜ್ಞಾನ ಅಷ್ಟರ ಮಟ್ಟಿಗೆ. ಪ್ರಿಯ ದೇವ ಜನರೇ, ನಾವು ನೋಡ್ತೀವಿ ಭೂಮಿ ಆಕಾಶಗಳನ್ನ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಸ್ಥಾಪಿಸಿದ್ದಾನೆಂದರೆ ಆತನಿಗೆ ಜ್ಞಾನವನ್ನು ಹೇಳಿಕೊಟ್ಟರು ಯಾರು ಪ್ರಿಯರೇ? ಎಂಥ ಜ್ಞಾನ ಪ್ರಿಯರೇ ಅದು. ಆ ಜ್ಞಾನದಿಂದ ಇವತ್ತು ಈ ಭೂಮಿಯನ್ನು ಅದ್ಭುತವಾದ ರೀತಿಯಲ್ಲಿ ಸ್ಥಾಪಿಸಿದರೆ, ಆಕಾಶವನ್ನು ಸ್ಥಾಪಿಸಿದರೆ, ಆಕಾಶಕ್ಕೆ ಎಷ್ಟು ಕಂಬಗಳು ಇದೆ ಅಂದರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಂಬಗಳು ಕಾಣೋದು ಇಲ್ಲ, ಕಂಬಗಳು ಇಲ್ಲವೂ ಇಲ್ಲ. ದೇವರು ಅದನ್ನು ತೂಗು ಹಾಕಿದ್ದಾನೆ, ಉಯ್ಯಾಲೆ ಉಪಾದಿಲಿ ತೂಗು ಹಾಕಿದ್ದಾನೆ. ಆಕಾಶನ ಭೂಮಿಯನ್ನು ಕವರ್ ಮಾಡಿಕೊಂಡು, ಭೂಮಿಯನ್ನು ಸುತ್ತರಿಸಿ ಅದನ್ನು ದೇವರು ಇಟ್ಟಿದ್ದಾನೆ ಪ್ರಿಯರೇ. ಇವತ್ತು ನಮ್ಮ ಸುತ್ತ ಕೂಡ ಅದೇ ರೀತಿಯಲ್ಲಿ ಆತನ ಕೃಪೆಯನ್ನು ಸುತ್ತರಿದು ಆತನು ಇಟ್ಟಿದ್ದಾನೆ ಪ್ರಿಯರೇ. ನಮಗೆ ಗೋಡೆಯಾಗಿ, ನಮಗೆ ರಕ್ಷಣೆಯಾಗಿ, ನಮಗೆ ಭದ್ರತೆಯಾಗಿ ಆತನ ಕೃಪೆ ಸದಾ ನಮ್ಮ ಮೇಲೆ ಇಟ್ಟಿದ್ದಾನೆ. ಅದರಿಂದ ಆತನ ಸರ್ವಜ್ಞಾನಿ ಎಲ್ಲವನ್ನು ತಿಳಿದುಕೊಂಡಂಥ ದೇವರು ಆತನ ಸರ್ವಜ್ಞಾನಿಯಾಗಿದ್ದಾನೆ ಪ್ರಿಯರೇ. ಇಂಥ ಸರ್ವಜ್ಞಾನಿಯಾದ ದೇವ್ರನ್ನ ನಾವು ಇನ್ನೂ ಅಧಿಕವಾಗಿ ಹಿಂಬಾಲಿಸೋದಾದರೆ, ಅಧಿಕವಾಗಿ ಆತನಿಗಾಗಿ ಜೀವಿಸಿದರೆ, ಆತನು ಉನ್ನತ ರೀತಿಯಲ್ಲಿ ನಮ್ಮನ್ನು ಕೂಡ ನಡೆಸುವಂತನಿದ್ದಾರೆ. ನಮ್ಮನ್ನು ಕೂಡ ಆತನ ಜ್ಞಾನವಂತನಾಗಿ ಮಾಡುವಂತನಿದ್ದಾನೆ ಪ್ರಿಯರೇ. ನಮ್ಮನ್ನು ಕೂಡ ಬುದ್ಧಿವಂತನಾಗಿ ಆತನು ಮಾಡುವಂತನಿದ್ದಾನೆ ಪ್ರಿಯರೇ. ಅದರಿಂದ ಪ್ರಿಯ ದೇವಚನರೇ, ಸರ್ವಜ್ಞಾನಿಯಾದ ದೇವರನ್ನು ನಾವು ಅವಲಂಬಿಸೋಣ, ಆತುಕೊಳ್ಳೋಣ, ಆತನಿಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರ ಅಂತ ನನ್ನ ಕರ್ತನೆ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರಿಸ್ತೀವಿ, ನಿನ್ನನ್ನು ಕೊಂಡಾಡ್ತೀವಿ ಸ್ವಾಮಿ. ರಕ್ಷಕ, ನಿನ್ನ ಕೃಪೆಯಿಂದಲೂ ನಿನ್ನ ದಯೆಯಿಂದಲೂ ಸ್ವಾಮಿ, ಈ ತಿಂಗಳದ 3ನೇ ದಿನದಲ್ಲಿ ಕರ್ತನೆ ನಮ್ಮ ಒಬ್ಬೊಬ್ಬರನ್ನು ಜೀವ ಸಂಖ್ಯೆಲಿಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ವಿಶೇಷವಾಗಿ ದಿನವೆಲ್ಲ ಕರ್ತನೆ ನೀವು ನಮ್ಮ ಸಂಗಡಿಗನಾಗಿದ್ದು ಕರ್ತನೆ, ನಾವು ಹೋಗುವುದು, ಬರುವುದು, ಕುಳಿತುಕೊಳ್ಳುವುದು ಕರ್ತನೆ ಎಲ್ಲವನ್ನು ಗ್ರಹಿಸಿಕೊಂಡಿರುವಂಥ ದೇವರು, ಗ್ರಹಿಸಿಕೊಳ್ಳಿಕ್ಕಿರುವ ದೇವರಾಗಿರೋದಕ್ಕಾಗಿ ನಿಮ್ಮ ಸ್ತೋತ್ರ ಸ್ವಾಮಿ. ಆಶೀರ್ವಾದ ಮಾಡಿರಿ, ಮಹಿಮೆ ಹೊಂದ್ರಿಂದ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೀರ ಜೀವವುಳ್ಳ ತಂದೆ. ಆಮೇನ್ ಆಮೇನ್. ಪ್ರೇಸ್ ದ ಲಾರ್ಡ್. ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಿರಿ. ದೇವರು ಇನ್ನೂ ಅಧಿಕವಂತ ಆಲೋಚನೆಯನ್ನು, ಜ್ಞಾನವನ್ನು, ಮಾರ್ಗದರ್ಶನ ಕೊಡುತ್ತಾನೆ. ಗಾಡ್ ಬ್ಲೆಸ್ ಯು.